ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನೀವು ಒಂದು ಆರ್ಡಿನರಿ ಹುಡುಗ, ಜೇಬಲ್ಲಿ ದುಡ್ಡಿಲ್ಲ, ಮನೆಯಲ್ಲಿ ಬಡತನ ಇದೆ, ಆದ್ರೆ ಕಣ್ಣಲ್ಲಿ ಒಂದು ದೊಡ್ಡ ಕನಸು ಇದೆ. ಈ ಹುಡುಗ ನಿಮ್ಮ ಹಾಗೆ ಇದ್ದ, ಆದ್ರೆ ಇವನು ಮಾಡಿದ್ದೇನು ಅಂದ್ರೆ ಕೇವಲ 10 ವರ್ಷದ ಒಳಗೆ ಇಡೀ ಇಂಡಿಯಾದ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನ ತನ್ನ ಕೈಯಲ್ಲಿ ಹಿಡಿದ. ಬ್ಯಾಂಕ್ಗಳು ಅವನ ಮಾತು ಕೇಳ್ತಿದ್ದವು, ಪಾಲಿಟಿಷಿಯನ್ಸ್ ಅವನ ಮನೆಯ ಬಾಗಿಲಿಗೆ ಬರ್ತಿದ್ದರು. 5,000 ಕೋಟಿ ರೂಪಾಯಿಗಿಂತ ಹೆಚ್ಚು, ಅದು 1992ರಲ್ಲಿ ಅವನ ಕೈಯಲ್ಲಿ ಆಡ್ತಿತ್ತು. ಇವನ ಹೆಸರು ಹರ್ಷದ್ ಮೆಹ್ತಾ. ಮತ್ತು ಇವನ ಒಂದೊಂದು ಮೂವ್ ಅಲ್ಲಿ ಒಂದೊಂದು ಬಿಸ್ನೆಸ್ ಲೆಸನ್ ಇದೆ, ಆದ್ರೆ ಒಂದು ವಾರ್ನಿಂಗ್ ಸಹ ಇದೆ. ಯಾಕಂದ್ರೆ ಇವನು ಮಾಡಿದ ಕೆಲಸ ಮೊದಲ್ಗೆ ಜೀನಿಯಸ್ ತರ ಕಾಣ್ತಿತ್ತು, ಆಮೇಲೆ ಡಿಸಾಸ್ಟರ್ ಆಯ್ತು. ಇವತ್ತು ನಾವು ಈ ಸ್ಟೋರಿಯಿಂದ ಮನಿ, ಬಿಸ್ನೆಸ್ ಮತ್ತು ಪವರ್ ಕೆಲಸ ಮಾಡೋ ವೇ ಅನ್ನ ಕ್ಲಿಯರ್ಲಿ ಅರ್ಥ ಮಾಡ್ಕೋತೀವಿ. ಸರಿ, ಒಂದ್ಸಲ ಹಿಂದಕ್ಕೆ ಹೋಗೋಣ. ಹರ್ಷದ್ ಮೆಹ್ತಾ ಮೂಲ್ ಗುಜರಾತ್ನವ. ಅವನ್ ಫ್ಯಾಮಿಲಿ ಬಳಿ ಹೆಚ್ಚಿನ ವೆಲ್ತ್ ಇರ್ಲಿಲ್ಲ, ಓದಿನಲ್ಲಿ ಆವರೇಜ್. ಆದ್ರೆ ನಂಬರ್ಸ್ ಬಗ್ಗೆ ಅವನಿಗೊಂದು ಸ್ಪೆಷಲ್ ಕನೆಕ್ಷನ್ ಇತ್ತು. ಮುಂಬೈಗೆ ಬಂದಾಗ ಅವನ ಕೈಯಲ್ಲಿ ಬರೀ ಆಂಬಿಷನ್ ಇತ್ತು, ದುಡ್ಡಿರ್ಲಿಲ್ಲ. ಮೊದಲಿಗೆ ಅವನು ಒಬ್ಬ ಸ್ಟಾಕ್ ಬ್ರೋಕರ್ ಅಲ್ಲಿ ಪೆಟಿ ಜಾಬ್ ಮಾಡ್ತಿದ್ದ. 3-4 ವರ್ಷ ಒಬ್ಸರ್ವ್ ಮಾಡ್ದ, ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಿದೆ, ಲೂಪ್ ಹೋಲ್ಸ್ ಎಲ್ಲಿ ಇವೆ, ಬ್ಯಾಂಕ್ಸ್ ಹೇಗೆ ಟ್ರಸ್ಟ್ ಕೊಡ್ತಾರೆ, ಎಲ್ಲ ಅರ್ಥ ಮಾಡ್ಕೊಂಡ. ಆಮೇಲೆ ನಿಧಾನಕ್ಕೆ ಆಟ ಶುರು ಮಾಡ್ದ. ಈ ಆಟದ ಒಂದೊಂದು ಸೀನ್ನಲ್ಲೂ ಒಂದೊಂದು ಪವರ್ಫುಲ್ ಬಿಸ್ನೆಸ್ ಲೆಸನ್ ಇದೆ. ಅದನ್ನ ನಾವು ಇಂದು ಬ್ರೇಕ್ ಡೌನ್ ಮಾಡ್ತೀವಿ ಒಂದೊಂದಾಗಿ. ಆದ್ರೆ ಮೊದಲೇ ಒಂದು ಮಾತು ಹೇಳ್ಬೇಕು, ಅವನು ಮಾಡಿದ ಕೆಲಸ ಇಲ್ಲೀಗಲ್ ಆಗಿತ್ತು, ಅವನ ಲೈಫ್ನು ಟ್ರಾಜಿಡಿ ಆಯಿತು. ಆದ್ರೆ ಆ ಸೀನ್ಸ್ ಅಲ್ಲಿ ಹೈಡಿಂಗ್ ಇರೋ ಬಿಸ್ನೆಸ್ ಲಾಜಿಕ್, ಅದನ್ನ ಲೀಗಲ್ ವೇನಲ್ಲಿ ಯೂಸ್ ಮಾಡ್ಕೋಬಹುದು. ಅದೇ ನಾವು ಇವತ್ತು ಮಾಡ್ತೀವಿ. ರೆಡಿಯಾ? ಲೆಟ್ಸ್ ಗೋ. ಹರ್ಷದ್ ಮೆಹ್ತಾ ಮಾಡಿದ ಮೊದಲ ದೊಡ್ಡ ಮೂವ್ ಅಂದ್ರೆ ರೆಡಿ ಫಾರ್ವರ್ಡ್ ಡೀಲ್ ಅನ್ನೋ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅನ್ನ ಅವನ್ ಫೇವರ್ಗೆ ಯೂಸ್ ಮಾಡ್ಕೊಂಡಿದ್ದು. ಇದು ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ಕಾಂಟೆಕ್ಸ್ಟ್ ಬೇಕು. ಆ ಟೈಮ್ನಲ್ಲಿ ಬ್ಯಾಂಕ್ಸ್ 1-1ಕ್ಕೆ ಸೆಕ್ಯೂರಿಟೀಸ್ ಮೂಲಕ ಶಾರ್ಟ್ ಟರ್ಮ್ ಲೋನ್ಸ್ ಕೊಡ್ತಿದ್ದವು. ಇದನ್ನ ರೆಡಿ ಫಾರ್ವರ್ಡ್ ಡೀಲ್ ಅಂತ ಕರ್ತಾರೆ. ಇದರಲ್ಲಿ ಒಂದು ಬ್ರೋಕರ್ನ ರೋಲ್ ಇರ್ತದೆ, ಮಿಡಲ್ ಮ್ಯಾನ್ ಆಗಿ. ಹರ್ಷದ್ ಆ ಬ್ರೋಕರ್ ಆಗಿದ್ದ. ಆದ್ರೆ ಅವನ್ ಮಾಡಿದ್ದೇನಂದ್ರೆ ಆ ಡೀಲ್ಗಳು ಪ್ರೋಸೆಸ್ ಆಗ್ಬೇಕಾದ ಸಮಯ ಮತ್ತು ಆ ಮಧ್ಯದಲ್ಲಿ ಬರೋ ದುಡ್ಡು ಎಷ್ಟು ದಿನ ತನ್ನ ಕೈಲಿ ಇರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ದ. ಆ ಫ್ಲೋಟ್ ದುಡ್ಡನ್ನ, ಅಂದ್ರೆ ಆ ಟೆಂಪರರಿ ಟೈಮ್ನಲ್ಲಿ ಅವನ ಕೈಗೆ ಬರ್ತಿದ್ದ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ದ. ಅದ್ರಿಂದ ಪ್ರಾಫಿಟ್ ಮಾಡ್ದ. ಮತ್ತು ಇದು ಲೀಗಲಾ? ಇಲ್ಲ, ಅದು ಸರಿಯಲ್ಲ. ಅದಕ್ಕೆ ಅವನಿಗೆ ಆಮೇಲೆ ದೊಡ್ಡ ಪ್ರೈಸ್ ಕೊಡಬೇಕಾಯ್ತು. ಆದ್ರೆ ಈ ಸೀನ್ನಲ್ಲಿ ಒಂದು ಪವರ್ಫುಲ್ ಬಿಸ್ನೆಸ್ ಲೆಸನ್ ಇದೆ ಮತ್ತು ಅದನ್ನ ಲೀಗಲ್ ಆಗಿ ಯೂಸ್ ಮಾಡಬಹುದು. ಬಿಸ್ನೆಸ್ ಲೆಸನ್ ಏನಂದ್ರೆ ಫ್ಲೋಟ್ ಅನ್ನೋ ಕಾನ್ಸೆಪ್ಟ್. ಪ್ರತಿಯೊಂದು ಬಿಸ್ನೆಸ್ನಲ್ಲೂ ಒಂದು ಫ್ಲೋಟ್ ಪೀರಿಯಡ್ ಇರ್ತದೆ. ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ನಡೆಯೋ ಮತ್ತು ಸೆಟಲ್ ಆಗೋ ಮಧ್ಯ ಒಂದು ಗ್ಯಾಪ್ ಇರ್ತದೆ. ಈ ಗ್ಯಾಪ್ ಅನ್ನ ಸ್ಮಾರ್ಟ್ ಬಿಸ್ನೆಸ್ ಮೆನ್ ಯಾವಾಗ್ಲೂ ಯೂಸ್ ಮಾಡ್ಕೋತಾರೆ ಲೀಗಲಿ. ಉದಾಹರಣೆಗೆ ಅಮೆಜಾನ್ ತಗೊಳ್ಳಿ. ಅಮೆಜಾನ್ ಮೊದಲು ಸ್ಟ್ಯಾಂಡರ್ಡ್ ಕಸ್ಟಮರ್ಗಳಿಂದ ದುಡ್ಡು ತಗೋತೆ, ಆದ್ರೆ ಸಪ್ಲೈಯರ್ಸ್ಗೆ 1 ತಿಂಗಳ ತರುವ ಪೇ ಮಾಡ್ತೆ. ಆ ಮಧ್ಯದ ಸಮಯ ಅಲ್ಲಿ ಆ ದುಡ್ಡನ್ನ ಅವರು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇರ್ತಾರೆ. ಇದನ್ನ ವರ್ಕಿಂಗ್ ಕ್ಯಾಪಿಟಲ್ ಫ್ಲೋಟ್ ಅಂತ ಕರ್ತಾರೆ. ಇದು ಸಂಪೂರ್ಣ ಲೀಗಲ್ ಮತ್ತು ಬಹಳ ಸ್ಮಾರ್ಟ್. ವಾರನ್ ಬಫೆಟ್ ಅವ್ರ ಬರ್ಕ್ಶೈರ್ ಹ್ಯಾಥವೇ ಕೂಡ ಇನ್ಶೂರೆನ್ಸ್ ಫ್ಲೋಟ್ ಅನ್ನ ಇದೇ ರೀತಿ ಯೂಸ್ ಮಾಡ್ತದೆ. ಪ್ರೀಮಿಯಮ್ಸ್ ತಕ್ಷಣ ಬರ್ತವೆ, ಆದ್ರೆ ಕ್ಲೇಮ್ಸ್ ಆಮೇಲೆ ಬರ್ತವೆ. ಆ ಗ್ಯಾಪ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ನೀವು ನಿಮ್ಮ ಸ್ವಂತ ಬಿಸ್ನೆಸ್ ನಲ್ಲಿ ಈ ಫ್ಲೋಟ್ ಕಾನ್ಸೆಪ್ಟ್ ಅನ್ನ ಐಡೆಂಟಿಫೈ ಮಾಡ್ಕೋಬಹುದು. ಕಸ್ಟಮರ್ಗಳಿಂದ ಅಡ್ವಾನ್ಸ್ ತಗೊಂಡು ಸಪ್ಲೈಯರ್ಗೆ ಡಿಲೇಡ್ ಆಗಿ ಕೊಡೋದು, ಈ ಮಧ್ಯದ ದುಡ್ಡನ್ನ ಕರೆಕ್ಟ್ಲಿ ಮ್ಯಾನೇಜ್ ಮಾಡ್ಕೊಂಡ್ರೆ ಕ್ಯಾಪಿಟಲ್ ಇಲ್ಲದೆ ಕೂಡ ಬಿಸ್ನೆಸ್ ಸ್ಕೇಲ್ ಮಾಡಬಹುದು. ಆದ್ರೆ ಇಲ್ಲಿ ಒಂದು ದೊಡ್ಡ ಕ್ವೆಶ್ಚನ್ ಬರ್ತದೆ. ಹರ್ಷದ್ ಮೆಹ್ತಾ ಈ ಲೂಪ್ ಹೋಲ್ ಅನ್ನ ಗೊತ್ತಾದಾದ್ಮೇಲೆ ನೇರವಾಗಿ ಮುಂದೆ ಹೋದ. ಅವನಿಗೆ ಒಂದೇ ಒಂದು ಪ್ರಾಬ್ಲಮ್ ಇತ್ತು, ಸ್ಕೇಲ್. ಅವನಿಗೆ ಇನ್ನೂ ಹೆಚ್ಚು ದುಡ್ಡು ಬೇಕಿತ್ತು. ಅದಕ್ಕಾಗಿ ಅವನು ಮಾಡಿದ ಮುಂದಿನ ಮೂವ್, ಅದು ಇನ್ನೂ ಜಾಣ್ಮೆ ಇರೋ ಮತ್ತು ಇನ್ನೂ ರಿಸ್ಕಿ ಇರೋ ಒಂದು ಪ್ಲೇ ಆಗಿತ್ತು. ಅದನ್ನು ಮಾಡಿದ ರೀತಿ ಕೇಳಿದ್ರೆ ನಿಮ್ ಜಾ ಖಂಡಿತ ಡ್ರಾಪ್ ಆಗ್ತದೆ. ಹರ್ಷದ್ ಮೆಹ್ತಾ ಮಾಡಿದ 2ನೇ ದೊಡ್ಡ ಮೂವ್ ಅಂದ್ರೆ ಫೇಕ್ ಬ್ಯಾಂಕ್ ರಿಸೀಟ್ಸ್. ಆ ಸಮಯದಲ್ಲಿ ಬ್ಯಾಂಕ್ ರಿಸೀಟ್ಸ್ ಅನ್ನೋದು ಒಂದು ದೊಡ್ಡ ಕರೆನ್ಸಿ ಆಗಿತ್ತು. ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗೆ ಸೆಕ್ಯೂರಿಟೀಸ್ ಕೊಟ್ಟಿದ್ದೀವಿ ಅಂತ ಸಾಬೀತು ಮಾಡಲು ಈ ರಿಸೀಟ್ಸ್ ಕೊಡ್ತಿದ್ದವು. ಹರ್ಷದ್ ಇದ್ರ ನಡುವೆ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ದ. ಅವನು ಮಾಡಿದ್ದೇನೆಂದ್ರೆ ಕೆಲವು ಸಣ್ಣ ಬ್ಯಾಂಕ್ಸ್ ಜೊತೆ ಫ್ರೆಂಡ್ಲಿ ಸಂಬಂಧ ಮಾಡ್ಕೊಂಡ. ಆ ಬ್ಯಾಂಕ್ಸ್ ಅವನ ಪರ ಆಗಿ ಫೇಕ್ ರಿಸೀಟ್ಸ್ ಇಶ್ಯೂ ಮಾಡ್ತಿದ್ದವು. ಅಂದ್ರೆ ಸೆಕ್ಯೂರಿಟೀಸ್ ಇಲ್ಲದೆ ಕೂಡ ಸೆಕ್ಯೂರಿಟೀಸ್ ಇವೆ ಅಂತ ತೋರಿಸೋ ರಿಸೀಟ್ಸ್. ಆ ರಿಸೀಟ್ಸ್ ಬರೆಸಿ ಅವನು ದೊಡ್ಡ ಬ್ಯಾಂಕ್ಸ್ಗಳಿಂದ ಕ್ರೋರ್ ರೂಪಾಯಿ ಲೋನ್ ತಗೊಳ್ತಿದ್ದ. ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ನಲ್ಲೇ ಹಾಕ್ತಿದ್ದ. ಮಾರ್ಕೆಟ್ ಮೇಲೆ ಹೋದ ಮೇಲೆ ಪ್ರಾಫಿಟ್ ತಗೊಂಡು ಲೋನ್ ಮರಳಿಸ್ತಿದ್ದ. ಮತ್ತೆ ಅದೇ ಗೇಮ್ ಶುರು.
ಇದು ಕ್ಲಿಯರ್ಲಿ ಇಲ್ಲೀಗಲ್. ಇದ್ರಿಂದ ಅವನಿಗೆ ಆಮೇಲೆ ಜೈಲಾಯ್ತು, ಅನಾರೋಗ್ಯ ಆಯ್ತು, ಸಾವು ಬಂತು. ಆದ್ರೆ ಇದ್ರ ಹಿಂದಿರೋ ಪ್ಯೂರ್ ಬಿಸ್ನೆಸ್ ಸೈಕಾಲಜಿ ಏನಂದ್ರೆ ಟ್ರಸ್ಟ್ ಅನ್ನ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡೋದು. ಇದನ್ನ ಲೀಗಲ್ ಆಗಿ ಹೇಗೆ ಯೂಸ್ ಮಾಡಬಹುದು ಅಂತ ಯೋಚಿಸಿ. ಯಾವುದೇ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ ಇರಲಿ, ಅವ್ರು ಮಾಡ್ತಿರೋ ಮೊದಲ ಕೆಲಸ ಅಂದ್ರೆ ಕ್ರೆಡಿಬಿಲಿಟಿ ಬಿಲ್ಡ್ ಮಾಡ್ತಾರೆ. ಉದಾಹರಣೆಗೆ, ನೀವೊಬ್ಬ ಫ್ರೀಲಾನ್ಸರ್ ಆಗಿದ್ರೆ ನಿಮ್ಮ ಹತ್ರ ಮೊದಲ ದೊಡ್ಡ ಕ್ಲೈಂಟ್ ಇಲ್ಲ. ಆದ್ರೆ ಒಂದು ಸಣ್ಣ ಪ್ರಾಜೆಕ್ಟ್ ಚೆನ್ನಾಗಿ ಮಾಡಿದ್ರೆ ಅದರ ಟೆಸ್ಟಿಮೋನಿಯಲ್ ಬಳಸಿ ಇನ್ನೂ ದೊಡ್ಡ ಕ್ಲೈಂಟ್ ಸಿಗ್ತಾರೆ. ಇದನ್ನ ಸೋಷಿಯಲ್ ಪ್ರೂಫ್ ಲ್ಯಾಡರ್ ಅಂತ ಕರ್ತಾರೆ. ಹರ್ಷದ್ ಅದನ್ನ ಮಾಡ್ದ, ಆದ್ರೆ ಫೇಕ್ ಆಗಿ. ನೀವು ಅದನ್ನ ರಿಯಲ್ ಆಗಿ ಮಾಡಬಹುದು. ಒಂದು ಮುಖ್ಯ ತತ್ವ ಇಲ್ಲಿ ಇದೆ: ಯಾರು ದೊಡ್ಡ ನೇಮ್ಸ್ ಜೊತೆ ಅಸೋಸಿಯೇಟ್ ಆಗ್ತಾರೋ ಅವರು ವ್ಯಾಲ್ಯೂ ಸ್ವಯಂ ಆಗಿ ಜಾಸ್ತಿ ಆಗ್ತದೆ. ಹರ್ಷದ್ ಮೆಹ್ತಾ ಮಾಡಿದ ಎರಡನೇ ದೊಡ್ಡ ಮೂವ್ ಅಂದ್ರೆ ಫೇಕ್ ಬ್ಯಾಂಕ್ ರಿಸೀಟ್ಸ್. ಆ ಸಮಯದಲ್ಲಿ ಬ್ಯಾಂಕ್ ರಿಸೀಟ್ಸ್ ಅನ್ನೋದು ಒಂದು ದೊಡ್ಡ ಕರೆನ್ಸಿ ಆಗಿತ್ತು. ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗೆ ಸೆಕ್ಯೂರಿಟೀಸ್ ಕೊಟ್ಟಿದ್ದೀವಿ ಅಂತ ಸಾಬೀತು ಮಾಡಲು ಈ ರಿಸೀಟ್ಸ್ ಕೊಡ್ತಿದ್ದು. ಹರ್ಷದ್ ಇದ್ರ ನಡುವೆ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ದ. ಅವನು ಮಾಡಿದ್ದೇನೆಂದ್ರೆ ಕೆಲವು ಸಣ್ಣ ಬ್ಯಾಂಕ್ಸ್ ಜೊತೆ ಫ್ರೆಂಡ್ಲಿ ಸಂಬಂಧ ಮಾಡ್ಕೊಂಡ. ಆ ಬ್ಯಾಂಕ್ಸ್ ಅವನ ಪರ ಆಗಿ ಫೇಕ್ ರಿಸೀಟ್ಸ್ ಇಶ್ಯೂ ಮಾಡ್ತಿದ್ದು. ಅಂದ್ರೆ ಸೆಕ್ಯೂರಿಟೀಸ್ ಇಲ್ಲದೆ ಕೂಡ ಸೆಕ್ಯೂರಿಟೀಸ್ ಇವೆ ಅಂತ ತೋರಿಸೋ ರಿಸೀಟ್ಸ್. ಆ ರಿಸೀಟ್ಸ್ ಬಳಸಿ ಅವನು ದೊಡ್ಡ ದೊಡ್ಡ ಬ್ಯಾಂಕ್ಸ್ಗಳಿಂದ ಕ್ರೋರ್ ರೂಪಾಯಿ ಲೋನ್ ತಗೊಳ್ತಿದ್ದ. ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಿದ್ದ. ಮಾರ್ಕೆಟ್ ಮೇಲೆ ಹೋದ್ಮೇಲೆ ಪ್ರಾಫಿಟ್ ತಗೊಂಡು ಲೋನ್ ಮರಳಿಸ್ತಿದ್ದ. ಮತ್ತೆ ಅದೇ ಗೇಮ್ ಶುರು. ಇದು ಕ್ಲಿಯರ್ಲಿ ಇಲ್ಲೀಗಲ್. ಇದ್ರಿಂದ ಅವನಿಗೆ ಆಮೇಲೆ ಜೈಲಾಯಿತು, ಅನಾರೋಗ್ಯ ಆಯಿತು, ಸಾವು ಬಂತು. ಆದ್ರೆ ಇದ್ರ ಹಿಂದಿರೋ ಪ್ಯೂರ್ ಬಿಸ್ನೆಸ್ ಸೈಕಾಲಜಿ ಏನಂದ್ರೆ ಟ್ರಸ್ಟ್ ಅನ್ನ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡೋದು. ಇದನ್ನ ಲೀಗಲ್ ಆಗಿ ಹೇಗೆ ಯೂಸ್ ಮಾಡಬಹುದು ಅಂತ ಯೋಚಿಸಿ. ಯಾವುದೇ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ ಇರಲಿ, ಅವ್ರು ಮಾಡ್ತಿರೋ ಮೊದಲ ಕೆಲಸ ಅಂದ್ರೆ ಕ್ರೆಡಿಬಿಲಿಟಿ ಬಿಲ್ಡ್ ಮಾಡ್ತಾರೆ. ಉದಾಹರಣೆಗೆ, ನೀವೊಬ್ಬ ಫ್ರೀಲಾನ್ಸರ್ ಆಗಿದ್ರೆ ನಿಮ್ಮ ಹತ್ರ ಮೊದಲ ದೊಡ್ಡ ಕ್ಲೈಂಟ್ ಇಲ್ಲ. ಆದ್ರೆ ಒಂದು ಸಣ್ಣ ಪ್ರಾಜೆಕ್ಟ್ ಚೆನ್ನಾಗಿ ಮಾಡಿದ್ರೆ ಅದ್ರ ಟೆಸ್ಟಿಮೋನಿಯಲ್ ಬಳಸಿ ಇನ್ನೂ ದೊಡ್ಡ ಕ್ಲೈಂಟ್ ಸಿಗ್ತಾರೆ. ಇದನ್ನ ಸೋಷಿಯಲ್ ಪ್ರೂಫ್ ಲ್ಯಾಡರ್ ಅಂತ ಕರೀತಾರೆ. ಹರ್ಷದ್ ಅದನ್ನ ಮಾಡ್ದ, ಆದ್ರೆ ಫೇಕ್ ಆಗಿ. ನೀವು ಅದನ್ನ ರಿಯಲ್ ಆಗಿ ಮಾಡಬಹುದು. ಒಂದು ಮುಖ್ಯ ತತ್ವ ಇಲ್ಲಿ ಇದೆ: ಯಾರು ದೊಡ್ಡ ನೇಮ್ಸ್ ಜೊತೆ ಅಸೋಸಿಯೇಟ್ ಆಗ್ತಾರೋ ಅವ್ರ ವ್ಯಾಲ್ಯೂ ಸ್ವಯಂ ಆಗಿ ಜಾಸ್ತಿ ಆಗ್ತದೆ. ಹರ್ಷದ್ ಅದನ್ನ ಬ್ಯಾಂಕ್ಸ್ ಮೂಲಕ ಮಾಡ್ದ. ನೀವು ಅದನ್ನ ರಿಯಲ್ ಪಾರ್ಟ್ನರ್ಶಿಪ್ಸ್, ರಿಯಲ್ ಟೆಸ್ಟಿಮೋನಿಯಲ್ಸ್, ರಿಯಲ್ ಮೀಡಿಯಾ ಕವರೇಜ್ ಮೂಲಕ ಮಾಡಬಹುದು. ಅದರ ಎಫೆಕ್ಟ್ ಅದೇ ಇರ್ತದೆ ಮತ್ತು ನೀವು ಜೈಲಿಗೆ ಹೋಗಲ್ಲ. ಆದ್ರೆ ಇಲ್ಲೊಂದು ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರ್ತದೆ: ಈ ದುಡ್ಡನ್ನ ಅವನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿದ ಮೇಲೆ ಮಾರ್ಕೆಟ್ ಅವನ ಇಚ್ಛೆಯಂತೆ ಮೂವ್ ಆಗ್ತಿತ್ತಾ? ಅದು ಹೇಗ್ ಸಾಧ್ಯ? ಅದಕ್ಕೆ ಅವನ ಮೂರನೇ ಮೂವ್ ಕೇಳಿ. ಅದು ಬಹಳ ಡೇಂಜರಸ್ ಮತ್ತು ಅಷ್ಟೇ ಚಾಣಾಕ್ಷ. ಹರ್ಷದ್ ಮೆಹ್ತಾ 500 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನ ಒಂದೇ ಒಂದು ಸ್ಟಾಕ್ನಲ್ಲಿ ಹಾಕ್ದ, ACC ಸಿಮೆಂಟ್. ಅವನು ಮೊದಲ ಆ ಸ್ಟಾಕ್ ಅನ್ನ 200 ರೂಪಾಯಿ ಪ್ರೈಸ್ ಇರೋ ಸಮಯದಲ್ಲಿ ಖರೀದಿ ಮಾಡ್ಕೊಳ್ಳಕ್ಕೆ ಶುರು ಮಾಡ್ದ. ಬಹಳ ಹೆಚ್ಚು ಕ್ವಾಂಟಿಟಿ ಖರೀದಿ ಆದ್ಮೇಲೆ ಮಾರ್ಕೆಟ್ನಲ್ಲಿ ಆ ಸ್ಟಾಕ್ಗೆ ಡಿಮಾಂಡ್ ಜಾಸ್ತಿ ಆಯ್ತು ಅಂತ ಕಾಣಿಸ್ತು. ಪ್ರೈಸ್ ಮೇಲೆ ಹೋಗೋಕೆ ಶುರು ಆಯ್ತು. ಅದೇ ಸಮಯ ಅಲ್ಲಿ ಅವನು ಮೀಡಿಯಾ ಬಳಸ್ದ. ಆ ಸಮಯದ ಫೇಮಸ್ ಜರ್ನಲಿಸ್ಟ್ ಒಬ್ಬರ ಜೊತೆ ಮಾತಾಡಿ ಈ ಸ್ಟಾಕ್ ಯಾಕೆ ರೈಸ್ ಆಗ್ತದೆ ಅಂತ ಒಂದು ರ್ಯಾಷನಲ್ ಸ್ಟೋರಿ ಕೊಟ್ಟ. ಜನ ಆ ಸ್ಟೋರಿ ಓದಿ ಆ ಸ್ಟಾಕ್ ಖರೀದಿ ಮಾಡಿದ್ರು. ಪ್ರೈಸ್ 200 ರೂಪಾಯಿಯಿಂದ 9,000 ರೂಪಾಯಿಗೆ ಜಂಪ್ ಆಯಿತು. 9,000 ರೂಪಾಯಿ ಬಂದ ಮೇಲೆ ಅವನು ಮೌನವಾಗಿ ಸೆಲ್ ಮಾಡ್ಬಿಟ್ಟ. ಅವನು ಎಕ್ಸಿಟ್ ಆದ್ಮೇಲೆ ಪ್ರೈಸ್ ಕ್ರ್ಯಾಶ್ ಆಯಿತು. ಜನ 9,000 ರೂಪಾಯಿಗೆ ತಕ್ಕೊಂಡಿದ್ರು, 200 ರೂಪಾಯಿಗೆ ಇಳ್ದೋಯ್ತು. ಇದು ಪಂಪ್ ಅಂಡ್ ಡಂಪ್ ಅಂತ ಕರೆಯೋ ಒಂದು ಬಹಳ ಡೇಂಜರಸ್ ಮತ್ತು ಇಲ್ಲೆಗಲ್ ಸ್ಟ್ರಾಟಜಿ. ಇದ್ರಿಂದ ಲಕ್ಷ ಆರ್ಡಿನರಿ ಇನ್ವೆಸ್ಟರ್ಸ್ನ ಉಳಿತಾಯ ಖಾಲಿ ಆಯಿತು. ಇದು ಪೂರ್ಣ ತಪ್ಪು. ಆದ್ರೆ ಈ ಸೀನ್ನಲ್ಲಿ 2 ಪವರ್ಫುಲ್ ಮತ್ತು ಲೀಗಲ್ ಲೆಸನ್ಸ್ ಇವೆ. ಮೊದಲನೆಯದು ನ್ಯಾರೇಟಿವ್ ಅಂದ್ರೆ ಪ್ರೈಸ್. ಯಾವ ಪ್ರಾಡಕ್ಟ್ಗೆ ಒಂದು ಒಳ್ಳೆ ಸ್ಟೋರಿ ಇದೆಯೋ ಅದರ ಪ್ರೈಸ್ ಮತ್ತು ವ್ಯಾಲ್ಯೂ ಆಟೋಮ್ಯಾಟಿಕಲಿ ಜಾಸ್ತಿ ಆಗ್ತದೆ. ಆಪಲ್ ತನ್ನ ಪ್ರಾಡಕ್ಟ್ಸ್ಗೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಅವ್ರ ನ್ಯಾರೇಟಿವ್ ಬಹಳ ಸ್ಟ್ರಾಂಗ್. ಥಿಂಕ್ ಡಿಫರೆಂಟ್, ಕ್ರಿಯೇಟಿವಿಟಿ, ಸಿಂಪ್ಲಿಸಿಟಿ. ಇದು ಪ್ಯೂರ್ ಸ್ಟೋರಿ ಟೆಲ್ಲಿಂಗ್ ಮೂಲಕ ಮಾಡೋ ವ್ಯಾಲ್ಯೂ ಕ್ರಿಯೇಷನ್. ನೀವು ಸಹ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ಗೆ ಒಂದು ಕಂಪೆಲಿಂಗ್ ನ್ಯಾರೇಟಿವ್ ಬಿಲ್ಡ್ ಮಾಡ್ಕೊಂಡ್ರೆ ಪ್ರೈಸ್ ಜಾಸ್ತಿ ಚಾರ್ಜ್ ಮಾಡಬಹುದು. ಎರಡನೇದು ಮೀಡಿಯಾ ಲೆವರೇಜ್. ಹರ್ಷದ್ ಮಾಡಿದ ಒಂದು ಸ್ಮಾರ್ಟ್ ಕೆಲಸ ಅಂದ್ರೆ ಜರ್ನಲಿಸ್ಟ್ ಅಲ್ಲಿ ತನ್ನ ಸ್ಟೋರಿ ಹೇಳಿದ. ಮೀಡಿಯಾ ಪ್ಲೇಸ್ಮೆಂಟ್ ಅನ್ನೋದು ಒಂದು ಬಿಸ್ನೆಸ್ಗೆ ಮ್ಯಾಸಿವ್ ಕ್ರೆಡಿಬಿಲಿಟಿ ಕೊಡ್ತದೆ. ಇವತ್ತಿನ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದು ಸಹ ಪಾಸಿಬಲ್. ಗೆಸ್ಟ್ ಬ್ಲಾಗ್ ಪೋಸ್ಟ್, ಪಾಡ್ಕಾಸ್ಟ್, ಯೂಟ್ಯೂಬ್ ಇಂಟರ್ವ್ಯೂಸ್, ಲಿಂಕ್ಡ್ಇನ್ ಆರ್ಟಿಕಲ್ಸ್ ಮೂಲಕ ನಿಮ್ಮ ಸ್ಟೋರಿಯನ್ನ ಜನರ ಮನಸ್ಸಲ್ಲಿ ಪ್ಲಾಂಟ್ ಮಾಡಬಹುದು. ಇದು ಸಂಪೂರ್ಣ ಫ್ರೀ ಮತ್ತು ಲೀಗಲ್.
ಈಗ ಮತ್ತೊಂದು ಮಹತ್ವದ ಪ್ರಶ್ನೆ. ಹರ್ಷದ್ ಮೆಹ್ತಾ ಇದು ಸೀರೀಸ್ನ ಅತ್ಯಂತ ಶಾಕಿಂಗ್ ಮತ್ತು ಗಮನಾರ್ಹ ಸೀನ್ಗಳಲ್ಲಿ ಒಂದು. ಹರ್ಷದ್ ಮೆಹ್ತಾ 1 crore ರೂಪಾಯಿ ಅನ್ನ ಒಂದು ಬ್ರೀಫ್ ಕೇಸಲ್ಲಿ ತಕ್ಕೊಂಡು ಪ್ರೈಮ್ ಮಿನಿಸ್ಟರ್ PV ನರಸಿಂಹರಾವ್ ಅವರ ಮನೆಗೆ ಹೋದ ಅಂದ ಮತ್ತು ಇದನ್ನ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪಬ್ಲಿಕ್ಕಿಗೆ ಹೇಳ್ದ. ಇದು ತನ್ನ ವಿರುದ್ಧ ಬರ್ತಿದ್ದ ಕೇಸ್ಗಳನ್ನ ಡೈವರ್ಟ್ ಮಾಡಲು ಮಾಡಿದ ಒಂದು ಕ್ಯಾಲ್ಕುಲೇಟೆಡ್ ಮೂವ್ ಆಗಿತ್ತು. ಪೊಲಿಟಿಕಲಿ ಇದು ಒಂದು ಬಾಂಬ್. ದೇಶ ಪೂರ್ತ ಈ ನ್ಯೂಸ್ನ ಬಗ್ಗೆ ಮಾತಾಡ್ತಿತ್ತು. ಅವನ ಉದ್ದೇಶ ಏನಿತ್ತು ಅಂದ್ರೆ, ನನ್ನ ಮೇಲೆ ಕೇಸ್ ಮಾಡ್ತೀರಾ, ನನ್ ಜೊತೆ ಯಾರಿದ್ದಾರೆ ಅಂತ ಗೊತ್ತಾ ಅಂತ ಒಂದು ಇಂಪ್ಲಿಸಿಟ್ ಥ್ರೆಟ್ ಕೊಡೋದು. ಇದು ಮೊದಲೇ ಹೇಳಬೇಕು, ಇದು ರಾಂಗ್, ಇಲ್ಲೀಗಲ್ ಮತ್ತು ಅವನ ಜೀವನನ ಟ್ರಾಜಿಡಿಗೆ ಕಾಂಟ್ರಿಬ್ಯೂಟ್ ಮಾಡಿದ ಒಂದು ಮಿಸ್ಟೇಕ್ ಆಗಿತ್ತು. ಆದರೆ ಇದರ ಹಿಂದಿರೋ ಸೈಕಾಲಜಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಒಂದು ಪವರ್ಫುಲ್ ಬಿಸ್ನೆಸ್ ಟ್ರೂತ್ ಗೊತ್ತಾಗ್ತದೆ. ಬಿಸ್ನೆಸ್ ಲೆಸನ್: ಸ್ಟ್ರಾಟಜಿಕ್ ಅಸೋಸಿಯೇಷನ್ ಅಥವಾ ಹೂ ಯು ನೋ ಪವರ್. ಇದು ರಿಯಲ್ ವರ್ಲ್ಡ್ ಅಲ್ಲಿ ಬಹಳ ಮುಖ್ಯ. ಯಾರು ನಿಮ್ಮ ಜೊತೆ ಅಸೋಸಿಯೇಟ್ ಆಗ್ತಾರೋ ಅವ್ರ ರೆಪ್ಯುಟೇಷನ್ ನಿಮ್ಮ ರೆಪ್ಯುಟೇಷನ್ಗೆ ಅಂಟ್ಕೋತದೆ. ಒಳ್ಳೆ ಅರ್ಥದಲ್ಲಿ ಇದನ್ನ ಯೂಸ್ ಮಾಡಬೇಕು. ಮೆಂಟರ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಇಂಡಸ್ಟ್ರಿಯಲ್ಲಿ ರೆಸ್ಪೆಕ್ಟೆಡ್ ಜನ ನಿಮ್ಮ ಬಗ್ಗೆ ಮಾತಾಡ್ಲಿ, ಕಾನ್ಫರೆನ್ಸ್ಗಳಲ್ಲಿ ಸ್ಪೀಕ್ ಮಾಡಲಿ, ಒಂದು ಫೇಮಸ್ VC ಫರ್ಮ್ ಅಥವಾ ಆಕ್ಸೆಲರೇಟರ್ನ ಭಾಗ ಆಗಲಿ. ಇವೆಲ್ಲ ನಿಮ್ಮ ಅಸೋಸಿಯೇಷನ್ ಕ್ಯಾಪಿಟಲ್ ಜಾಸ್ತಿ ಮಾಡ್ತವೆ. ಮತ್ತು ಅಸೋಸಿಯೇಷನ್ ಕ್ಯಾಪಿಟಲ್ ಹೆಚ್ಚಾದ ಹಾಗೆ ಟ್ರಸ್ಟ್, ಡೀಲ್ಸ್, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತಾನಾಗಿ ಬರ್ತವೆ. ಆದ್ರೆ ಇಲ್ಲಿ ಒಂದು ದೊಡ್ಡ ವಾರ್ನಿಂಗ್: ಪವರ್ ಅನ್ನ ಥ್ರೆಟ್ ಆಗಿ ಯೂಸ್ ಮಾಡಬೇಡಿ. ಹರ್ಷದ್ ಅದನ್ನ ಮಾಡ್ದ ಮತ್ತು ಅದೇ ಅವನ ಡೌನ್ಫಾಲ್ನ ಒಂದು ಭಾಗ ಆಯಿತು. ಪವರ್ ಅನ್ನ ಲೆವರೇಜ್ ಆಗಿ ಯೂಸ್ ಮಾಡಲಿ, ಥ್ರೆಟ್ ಅಲ್ಲ. ಇದು ಡಿಫರೆನ್ಸ್, ಮತ್ತು ಈ ಡಿಫರೆನ್ಸ್ ನಿಮ್ಮ ಜೀವನ ಬದಲಾಯಿಸಬಹುದು. ಇನ್ನು ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಮಹಾ ಪ್ರಶ್ನೆ ಬರ್ತದೆ: ಇಷ್ಟು ಬಿಗ್ ಆಗಿದ್ದ ಹರ್ಷದ್ ಮೆಹ್ತಾ ಕೊನೆಗೆ ಯಾಕೆ ಬಿದ್ದ? ಏನು ತಪ್ಪಪ್ ಮಾಡ್ದ? ಇದರಲ್ಲಿ ಇನ್ನೊಂದು ಕ್ರೂಷಿಯಲ್ ಬಿಸ್ನೆಸ್ ಲೆಸನ್ ಇದೆ. ಒಂದು ಲೆಸನ್ ವಿಚ್ ಕ್ಯಾನ್ ಸೇವ್ ಯೋರ್ ಎಂಟೈರ್ ಲೈಫ್. ಹರ್ಷದ್ ಮೆಹ್ತಾ 5,000 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿದ್ದ. ಬಿಗ್ ಬುಲ್ ಆಫ್ ಬಾಂಬೆ ಅಂತ ಅವನನ್ನ ಕರ್ತಿದ್ರು. ಅವನ ಮನೆ ವರ್ಲಿನಲ್ಲಿ 15,000 ಸ್ಕ್ವೇರ್ ಫೀಟ್ ಇತ್ತು. ರೋಲ್ಸ್ ರಾಯ್ಸ್ ಇತ್ತು, ಬಿಲಿಯರ್ ರೂಮ್ ಇತ್ತು, ಎಲ್ಲ ಇತ್ತು. ಆದ್ರೆ ಆ ಸಮಯದಲ್ಲಿ ಅವನ ಮನಸ್ಥಿತಿ ಬದಲಾಗಿತ್ತು. ಅವನಿಗನ್ನಿಸ್ತಿತ್ತು ತಾನು ಟೂ ಬಿಗ್ ಟು ಫೇಲ್ ಅಂತ, ಯಾರೂ ತನ್ನನ್ನ ಟಚ್ ಮಾಡಲ್ಲ ಅಂತ. ಆ ಓವರ್ ಕಾನ್ಫಿಡೆನ್ಸ್ ಅವನನ್ನ ಕುರುಡು ಮಾಡಿಬಿಟ್ಟಿತ್ತು. ಜರ್ನಲಿಸ್ಟ್ ಸುಚೇತಾ ದಲಾಲ್ ಒಂದು ದಿನ ದ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಒಂದು ಆರ್ಟಿಕಲ್ ಬರೆದ್ರು, ಅವನ ಇಡೀ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿ. ಒಂದೇ ದಿನ ಮಾರ್ಕೆಟ್ ಕ್ರಾಶ್ ಆಯಿತು. 3,500 crore ರೂಪಾಯಿಗಿಂತ ಹೆಚ್ಚು ಒಂದೇ ದಿನ ಮಾರ್ಕೆಟ್ ಕಲ್ಕೊಂತು. CBI ಅವನ ಮನೆ ಬಾಗ್ಲಿಗೆ ಬಂತು. ಅಷ್ಟು ಬಿಗ್ ಆಗಿದ್ದ ಮನೆ ಮತ್ತು ಆ ರೋಲ್ಸ್ ರಾಯ್ಸ್ ಎಲ್ಲರ ನಾಪತ್ತೆ ಆಯಿತು. ನ್ಯಾಯಾಲಯದ ಮೆಟ್ಟಿಲು ಏರಿ ಕೊನೆಗೆ 2001ರಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡ. ಅದು ಜುಡಿಷಿಯಲ್ ಕಸ್ಟಡಿನಲ್ಲಿ. ಈ ಕಥೆನಿಂದ 2 ದೊಡ್ಡ ಲೆಸನ್ಸ್. ಮೊದಲನೆಯದು, ಸಿಸ್ಟಮ್ಸ್ ಬೀಟ್ ಇಂಡಿವಿಜುವಲ್ಸ್. ಒಬ್ಬ ವ್ಯಕ್ತಿ ಎಷ್ಟೇ ಸ್ಮಾರ್ಟ್ ಆಗಿದ್ರೂ ಸಿಸ್ಟಮ್ಸ್ ಅನ್ನ ಗೇಮ್ ಮಾಡೋದು ಲಾಂಗ್ ಟರ್ಮ್ನಲ್ಲಿ ವರ್ಕ್ ಆಗಲ್ಲ. ಅದಕ್ಕೆ ಬದಲಾಗಿ ಸಿಸ್ಟಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಒಳ್ಳೆ ಮತ್ತು ಟ್ರಾನ್ಸ್ಪರೆಂಟ್ ಆದ ಸಿಸ್ಟಮ್ಸ್. ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಎರಡನೆಯದ್ದು, ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಬ್ಲೈಂಡ್ ಸ್ಪಾಟ್. ಯಾರು ತಾನು ಅನ್ಟಚಬಲ್ ಅಂತ ತಿಳ್ಕೊಳ್ತಾರೋ ಅವರಿಗೆ ವಾರ್ನಿಂಗ್ಸ್ ಕೇಳಿಸ್ತಿಲ್ಲ. ಹರ್ಷದ್ಗೆ ಕೂಡ ಸಾಕಷ್ಟು ವಾರ್ನಿಂಗ್ ಸಿಕ್ಕಿತ್ತು, ಆದ್ರೆ ಅವನು ಕೇಳಿಲ್ಲ. ಪ್ರತಿ ಒಂದು ಬಿಸ್ನೆಸ್ ಅಲ್ಲೂ ಪ್ರತಿ ಒಂದು ಲೈಫ್ನಲ್ಲೂ ಹಂಬಲ್ ಆಗಿರ್ಲ, ಯಾಕಂದ್ರೆ ಅದೇ ನಿಜ ಬಲ. ಇದೊಂದು ಅಷ್ಟೇ ಮುಖ್ಯ ಆದ ಲೆಸನ್. ಹರ್ಷದ್ ಮೆಹ್ತಾ ಒಂದು ಮಾತು ಆ ಸೀರೀಸ್ ಅಲ್ಲಿ ಹೇಳ್ತಾನೆ: ಸ್ಟಾಕ್ ಮಾರ್ಕೆಟ್ ಲಾಜಿಕ್ ಮೇಲೆ ಓಡ್ತಿಲ್ಲ, ಇಮೋಷನ್ ಮೇಲೆ ಓಡ್ತದೆ. ಇದು ಸಂಪೂರ್ಣ ಸತ್ಯ. ಅವನ್ ACC ಸಿಮೆಂಟ್ ಸ್ಟಾಕ್ ಪಂಪ್ ಯಾಕೆ ವರ್ಕ್ ಆಯಿತು? ಯಾಕಂದ್ರೆ ಜನ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಗೆ ರಿಯಾಕ್ಟ್ ಮಾಡಿದ್ರು. 200 ರೂಪಾಯಿ ಸ್ಟಾಕ್ 9,000 ರೂಪಾಯಿಗೆ ಹೋಯ್ತು ಅಂದ್ರೆ ಅದ್ರ ಹಿಂದೆ ಲಾಜಿಕ್ ಇಲ್ಲ, ಫಿಯರ್ ಇತ್ತು, ಗ್ರೀಡ್ ಇತ್ತು. ಈ ಸೈಕಾಲಜಿಯನ್ನ ನಾವು ಲೀಗಲ್ ಆಗಿ ನಮ್ಮ ಬಿಸ್ನೆಸ್ನಲ್ಲಿ ಯೂಸ್ ಮಾಡಬಹುದು. ಹೇಗೆ? ಲಿಮಿಟೆಡ್ ಎಡಿಷನ್ ಪ್ರಾಡಕ್ಟ್ಸ್, ಕೌಂಟ್ ಡೌನ್ ಟೈಮರ್ಸ್, ಎಕ್ಸ್ಕ್ಲೂಸಿವ್ ಆಕ್ಸೆಸ್, ಇವೆಲ್ಲ ಫೋಮೋ ಟ್ರಿಗರ್ ಮಾಡ್ತವೆ. ಅಮೆಜಾನ್ ದ ಒನ್ಲಿ 3 ಲಿಫ್ಟ್ ಇನ್ ಸ್ಟಾಕ್ ಅಂತ ತೋರಿಸೋದು ಇದೇ ಸೈಕಾಲಜಿ. ಇದು ಮ್ಯಾನಿಪ್ಯುಲೇಷನ್ ಅಲ್ಲ, ಇದು ಕನ್ಸ್ಯೂಮರ್ ಸೈಕಾಲಜಿ. ಮತ್ತು ಪ್ರತಿ ದೊಡ್ಡ ಬ್ರ್ಯಾಂಡ್ ಇದನ್ನ ಯೂಸ್ ಮಾಡ್ತಾರೆ. ಮತ್ತೊಂದು ಆಂಗಲ್, ಆಂಕರಿಂಗ್ ಎಫೆಕ್ಟ್. ನೀವು 10,000 ರೂಪಾಯಿದ ಕೋರ್ಸ್ 3,000 ರೂಪಾಯಿಗೆ ಆಫರ್ ಮಾಡಿದ್ರೆ 3,000 ರೂಪಾಯಿ ಎಕ್ಸ್ಪೆನ್ಸಿವ್ ಅಂತ ಕಾಣಿಸ್ತಿಲ್ಲ, ಚಿಕ್ಕದು ಅಂತ ಕಾಣಿಸ್ತದೆ. ಯಾಕಂದ್ರೆ ನೀವು 10,000 ರೂಪಾಯಿಯನ್ನ ಆಂಕರ್ ಆಗಿ ಮೊದಲು ತೋರಿಸಿದ್ರಿ. ಹರ್ಷದ್ ಇದನ್ನ ಬಹಳ ವೆಲ್ ಅರ್ಥ ಮಾಡ್ಕೊಂಡಿದ್ದೆ, ಮತ್ತು ನಾವು ಅರ್ಥ ಮಾಡ್ಕೊಳ್ಳಿ. ಸ್ಕ್ಯಾಮ್ ಎಕ್ಸ್ಪೋಸ್ ಆದ್ಮೇಲೆ ಹರ್ಷದ್ ಮೆಹ್ತಾ ಅಲ್ಲೇ ಬಿದ್ರಲ್ಲ, ಅವನು ಮತ್ತೆ ಎದ್ಗೊಳ್ಳೋಕೆ ಟ್ರೈ ಮಾಡ್ದ. ಜೈಲಿಂದ ಬಂದ ಮೇಲೆ ಅವನೊಂದು ವೆಬ್ಸೈಟ್ ಶುರು ಮಾಡ್ದ 1990ರದಲ್ಲೇ. ಅಲ್ಲಿ ಅವನು ಸ್ಟಾಕ್ ಟಿಪ್ಸ್ ಮತ್ತು ಅನಾಲಿಸಿಸ್ ಕೊಡ್ತಿದ್ದ.
ಆ ಸಮಯದಲ್ಲಿ ಇಂಡಿಯಾನಲ್ಲಿ ಇಂಟರ್ನೆಟ್ ಬಹಳ ಕಡಿಮೆ ಜನ ಯೂಸ್ ಮಾಡ್ತಿದ್ರು. ಆದ್ರೆ ಅವನ್ ವೆಬ್ಸೈಟ್ಗೆ ಸಾವಿರ ವಿಸಿಟರ್ಸ್ ಬರ್ತಿದ್ರು. ಏನಂದ್ರೆ ಅವನ್ ನೇಮ್ ಅಷ್ಟು ಪವರ್ಫುಲ್ ಆಗಿತ್ತು ಮತ್ತು ಕಾಂಟ್ರವರ್ಷಿಯಲ್ ಆಗಿತ್ತು ಅಂತ ಜನ ಕೇಳಲು ಬರ್ತಿದ್ರು. ಇದರಿಂದ ಒಂದು ಲೆಸನ್ ಇದೆ, ಕಾಂಟ್ರವರ್ಸಿ ಕೂಡ ಒಂದು ಕರೆನ್ಸಿ. ನಿಮ್ ಬಗ್ಗೆ ಜನ ಮಾತಾಡ್ತಿದ್ರೆ ನೆಗೆಟಿವ್ ಆದ್ರೂ ಸರಿ, ಅದು ವಿಸಿಬಿಲಿಟಿ ಕೊಡ್ತದೆ. ಆದ್ರೆ ಇಂಟೆನ್ಷನಲಿ ಕಾಂಟ್ರವರ್ಸಿ ಮಾಡಬೇಡಿ, ಅದು ಬ್ಯಾಕ್ ಫೈರ್ ಆಗ್ತದೆ. ಬದಲಾಗಿ ನಿಮ್ಮ ಯುನೀಕ್ ಪರ್ಸ್ಪೆಕ್ಟಿವ್ ಅನ್ನ ಬೋಲ್ಡ್ಲಿ ಶೇರ್ ಮಾಡಿ. ಅದು ಹರ್ಷದ್ ಮೆಹ್ತಾನ ಇಡೀ ಎಂಪೈರ್ ಲೆವರೇಜ್ ಮೇಲೆ ಬಿಲ್ಡ್ ಆಗಿತ್ತು. ಅವನ ಬಳಿ ಓನ್ ಮನಿ ಕಡಿಮೆ ಇತ್ತು, ಆದ್ರೆ ಬಾರೋಡ್ ಮನಿ ಅಥವಾ ಅದರ್ ಪೀಪಲ್ಸ್ ಮನಿಯೋ PM ಅನ್ನ ಯೂಸ್ ಮಾಡ್ದ. ಇದು ಒಂದು ಪವರ್ಫುಲ್ ಕಾನ್ಸೆಪ್ಟ್, ಆದ್ರೆ ಡಬಲ್ ಎಜ್ಡ್ ಸ್ವೋರ್ಡ್. ಲೆವರೇಜ್ ಅಂದ್ರೆ ಸರಳ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಕೈಯಲ್ಲಿ ₹1 ಇದ್ದಾಗ ₹100 ಕೆಲಸ ಮಾಡಬಹುದಾದ ಸ್ಟ್ರಾಟಜಿ. ಬಿಸ್ನೆಸ್ ಅಲ್ಲಿ ಇದನ್ನ ಕರೆಕ್ಟ್ಲಿ ಮಾಡಬಹುದು, ಇನ್ವೆಸ್ಟರ್ಸ್, ಬ್ಯಾಂಕ್ ಲೋನ್ಸ್, ಪಾರ್ಟ್ನರ್ಶಿಪ್ಸ್, ಫ್ರಾಂಚೈಸ್ ಮಾಡೆಲ್ಸ್ ಮೂಲಕ. ಆದ್ರೆ ಲೆವರೇಜ್ ಜಾಸ್ತಿ ಆದ ಹಾಗೆ ರಿಸ್ಕ್ ಕೂಡ ಜಾಸ್ತಿ ಆಗ್ತದೆ. ಹರ್ಷದ್ ಲೆವರೇಜ್ ಅನ್ನ ಎಥಿಕಲ್ ಲಿಮಿಟ್ ಮೀರಿ ಯೂಸ್ ಮಾಡ್ದ. ಆದ್ರೆ ಅಮೆಜಾನ್, ಆಪಲ್, ಟೆಸ್ಲಾ ಇವರೆಲ್ಲ ಲೆವರೇಜ್ ಅನ್ನ ಕರೆಕ್ಟ್ಲಿ ಯೂಸ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ ಸ್ಕೇಲ್ ಮಾಡಿದ್ರು. ನಿಮ್ಮ ಉದ್ಯಮದಲ್ಲಿ ಲೆವರೇಜ್ ಸಾಧ್ಯ ಅಲ್ಲ ಅಂತ ಅನ್ನಿಸ್ತದಾ? ಯೋಚಿಸಿ. ಒಬ್ಬ ಫ್ರೀಲಾನ್ಸರ್ ₹50,000 ತಗೊಳ್ತಾನೆ ಒಂದು ಪ್ರಾಜೆಕ್ಟ್ಗೆ. ಅವನು ಬೇರೆ ಫ್ರೀಲಾನ್ಸರ್ಗಳನ್ನ ₹20,000 ಹೈರ್ ಮಾಡಿಕೊಂಡು ₹50,000 ಕೆಲಸ ಮಾಡಿಸ್ತಾನೆ ಅಂದ್ರೆ ಅದೂದು ಒಂದು ಲೆವರೇಜ್. ಅದು ಒಂದು ಏಜೆನ್ಸಿ ಶುರುವಾದ ಹಾಗೆ. ಸರಿ, ನಾವು ಬಹಳ ದೀರ್ಘ ಪ್ರಯಾಣ ಮಾಡಿದೀವಿ. ಒಂದ್ಸಲ ಎಲ್ಲ ಲೆಸನ್ಸ್ ಅನ್ನ ರೀಕ್ಯಾಪ್ ಮಾಡ್ಕೊಳ್ಳೋಣ. ಮೊದಲನೇ ಪಾಠ, ಫ್ಲೋಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮತ್ತು ಲೀಗಲಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ನ ಕ್ಯಾಶ್ ಫ್ಲೋ ಸೈಕಲ್ ಅಲ್ಲಿ ಗ್ಯಾಪ್ ಇದೆ, ಅದನ್ನ ಐಡೆಂಟಿಫೈ ಮಾಡಿ. ಎರಡನೇ ಪಾಠ, ಟ್ರಸ್ಟ್ ಅನ್ನ ಅರ್ನ್ ಮಾಡಿ, ಫೇಕ್ ಮಾಡಬೇಡಿ. ರಿಯಲ್ ರಿಸಲ್ಟ್ಸ್, ರಿಯಲ್ ಟ್ರಾನ್ಸ್ಪರೆನ್ಸಿ ಇದೇ ಲಾಂಗ್ ಟರ್ಮ್ ಸಕ್ಸೆಸ್ನ ಫೌಂಡೇಶನ್. ಮೂರನೇ ಪಾಠ, ನ್ಯಾರೇಟಿವ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಅನ್ನ ಮಾಸ್ಟರ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಸ್ಟೋರಿ ₹100 ಪ್ರಾಡಕ್ಟ್ ಅನ್ನ ₹1,000 ಸೆಲ್ ಮಾಡಬಹುದು. ನಾಲ್ಕನೇ ಪಾಠ, ಅಸೋಸಿಯೇಷನ್ ಕ್ಯಾಪಿಟಲ್ ಅಂದ್ರೆ ನಿಮ್ಮ ನೆಟ್ವರ್ಕ್ನ ಕ್ವಾಲಿಟಿ. ಸರಿ, ನಾವು ಬಹಳ ದೀರ್ಘ ಪ್ರಯಾಣ ಮಾಡಿದೀವಿ. ಒಂದ್ಸಲ ಎಲ್ಲ ಲೆಸನ್ಸ್ ಅನ್ನ ರೀಕ್ಯಾಪ್ ಮಾಡ್ಕೊಳ್ಳೋಣ. ಮೊದಲನೇ ಪಾಠ, ಫ್ಲೋಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮತ್ತು ಲೀಗಲಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ನ ಕ್ಯಾಶ್ ಫ್ಲೋ ಸೈಕಲ್ ಅಲ್ಲಿ ಗ್ಯಾಪ್ ಇದೆ, ಅದನ್ನ ಐಡೆಂಟಿಫೈ ಮಾಡಿ. ಎರಡನೇ ಪಾಠ, ಟ್ರಸ್ಟ್ ಅನ್ನ ಅರ್ನ್ ಮಾಡಿ, ಫೇಕ್ ಮಾಡಬೇಡಿ. ರಿಯಲ್ ರಿಸಲ್ಟ್ಸ್, ರಿಯಲ್ ಟ್ರಾನ್ಸ್ಪರೆನ್ಸಿ ಇದೇ ಲಾಂಗ್ ಟರ್ಮ್ ಸಕ್ಸೆಸ್ನ ಫೌಂಡೇಶನ್. ಮೂರನೇ ಪಾಠ, ನ್ಯಾರೇಟಿವ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಅನ್ನ ಮಾಸ್ಟರ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಸ್ಟೋರಿ ₹100 ಪ್ರಾಡಕ್ಟ್ ಅನ್ನ ₹1,000 ಸೆಲ್ ಮಾಡಬಹುದು. ನಾಲ್ಕನೇ ಪಾಠ, ಅಸೋಸಿಯೇಷನ್ ಕ್ಯಾಪಿಟಲ್ ಅಂದ್ರೆ ನಿಮ್ಮ ನೆಟ್ವರ್ಕ್ನ ಕ್ವಾಲಿಟಿ. ನಿಮ್ಮ ಜೊತೆ ಇರೋ 5 ಜನ ಯಾರು ಅಂತ ನೋಡಿ ಅವರು ಆವರೇಜ್ ನೀವು ಆಗ್ತೀರಿ. ಐದನೇ ಪಾಠ, ಲೆವರೇಜ್ ಅಂದ್ರೆ OPM ಅಥವಾ ಅದರ್ ಪೀಪಲ್ಸ್ ಮನಿ, ಟೈಮ್, ಸ್ಕಿಲ್ಸ್ ಅನ್ನ ಎಥಿಕಲಿ ಬಳಸ್ಕೊಳ್ಳೋದು, ಆರಿಸ್ಕೊಳ್ಳೋದು. ಆರನೇ ಮತ್ತು ಅಂತಿಮ ಪಾಠ, ಹ್ಯೂಮಿಲಿಟಿ ಮತ್ತು ಎಥಿಕ್ಸ್ ಅಲ್ಲದ ಸಕ್ಸೆಸ್ ಕೇವಲ ಟೈಮ್ ಬಾಂಬ್. ಹರ್ಷದ್ ಅದನ್ನ ಪ್ರೂವ್ ಮಾಡ್ದ. ನಾವು ಆ ಮಿಸ್ಟೇಕ್ ಮಾಡಬಾರ್ದು. ಹರ್ಷದ್ ಮೆಹ್ತಾನ ಸ್ಟೋರಿ ಎಂಡ್ ಆಯ್ತು. ಆದ್ರೆ ಒಂದು ಯೋಚನೆ ಮಾತ್ರ ಇಲ್ಲೇ ಇಡ್ತೀನಿ. ಇವನ ಬಗ್ಗೆ ನಾವು ಮಾತಾಡ್ತೀವಿ, ಆದ್ರೆ ಭಾರತದಲ್ಲಿ ಇನ್ನೊಬ್ಬ ಇದ್ದ. ಅವನ್ ಸ್ಟ್ರಾಟಜಿ ಬಹಳ ಬೇರೆ ಆಗಿತ್ತು. ಅವನು ಸಹ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಂಡ, ಆದ್ರೆ ಇಲ್ಲೀಗಲ್ ಆಗಿ ಅಲ್ಲ. ಅವನು ಇಂಡಿಯಾನ ಅತ್ಯಂತ ಸಕ್ಸೆಸ್ಫುಲ್ ಮತ್ತು ಎಥಿಕಲ್ ಬಿಸ್ನೆಸ್ ಮೆನ್ ಆಗಿ ಎಮರ್ಜ್ ಆದ. ಅವನ್ ನೇಮ್ ಕೇಳಿದ್ರೆ ನಿಮ್ಮ ಜಾ ಡ್ರಾಪ್ ಆಗ್ತದೆ. ಅವನ ಒಂದೊಂದು ಬಿಸ್ನೆಸ್ ಮೂವ್ ಅಲ್ಲೂ ಒಂದೊಂದು ಟೆಕ್ಸ್ಟ್ ಬುಕ್ ಲೆಸನ್ ಇದೆ. ಅದ್ರ ಬಗ್ಗೆ ಮಾತಾಡ್ತೀವಿ ನೆಕ್ಸ್ಟ್ ಟೈಮ್. ಅಲ್ಲಿವರೆಗೂ ಇದೇ ಮನಸ್ಥಿತಿಯಲ್ಲಿ ಇರಿ. ಕಲ್ಯೋ ಮನಸ್ಸಿನಲ್ಲಿ, ಬೆಳ್ಯೋ ಗುರಿಯಲ್ಲಿ.